ನಮಸ್ಕಾರ, ನಾನು ಶಿವಕುಮಾರ್, ಪ್ರೇರಣಾ ಅಕಾಡೆಮಿ ವತಿಯಿಂದ. ಸ್ನೇಹಿತರೆ, ಈ ನನ್ನ ಮೊದಲ ವಿಡಿಯೋದಲ್ಲಿ ಕೇಂದ್ರ ಮುಂಗಡ ಪತ್ರ 2025-26 ಅಂದರೆ ಆನ್ಯುಯಲ್ ಬಡ್ಜೆಟ್ ಅನ್ನು ನಾನು ಈಗಾಗಲೇ ಮೊದಲ ವಿಡಿಯೋದಲ್ಲಿ ನಿಮ್ಮ ಮುಂದೆ ಪ್ರಸ್ತುತವನ್ನು ಪಡಿಸಿದ್ದೆ. ಅದರ ಮುಂದುವರಿದ 2025-26ರ ಕೇಂದ್ರ ಮುಂಗಡ ಪತ್ರಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ವಿಷಯಗಳನ್ನು ಕುರಿತು ಚರ್ಚಿಸಲು ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಮೊದಲ ವಿಡಿಯೋದಲ್ಲಿ ಬಜೆಟ್ನ ಹಿನ್ನೆಲೆಯ ಬಗ್ಗೆ ಮಾತನಾಡಿದ್ದೆ. ಈ ವಿಡಿಯೋದಲ್ಲಿ ಬಜೆಟ್ನ ಗಾತ್ರ, ಆ ಬಜೆಟ್ನಲ್ಲಿ ಯಾವ ಯಾವ ಕ್ಷೇತ್ರಕ್ಕೆ ಹಣದ ಹಂಚಿಕೆಯಾಗಿದೆ, ವಿತ್ತೀಯ ಕೊರತೆ ಎಷ್ಟಿದೆ, ಆದಾಯದ ಮೂಲಗಳು ಯಾವ್ಯಾವು, ವೆಚ್ಚದ ಪ್ರಮಾಣಗಳು ಹೇಗಿದೆ, ತೆರಿಗೆ ಬದಲಾವಣೆಗಳನ್ನು ಹೇಗೆ ಕೇಂದ್ರ ಸರ್ಕಾರ ಮಾಡಿದೆ, ಮತ್ತು ಈ 2025-26ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಯಾವ ಯಾವ ಹೊಸ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದೆ ಅನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ನಾನು ಅನಾಲಿಸಿಸ್ ಮಾಡ್ತಾ ಬಂದಿದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಿಮಗೆ ಎಕನಾಮಿಕ್ಸ್ ವಿಚಾರದಲ್ಲಿ ಜೊತೆಗೆ ಬಡ್ಜೆಟ್ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ಗೆ ಬಹುಮುಖ್ಯವಾದಂತಹ ಮಾಹಿತಿಯನ್ನ ಈ ವಿಡಿಯೋ ಒಳಗೊಂಡಿದೆ. ಈ ವಿಡಿಯೋವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಬಹಳಷ್ಟು ಸ್ಟ್ಯಾಟಿಸ್ಟಿಕ್ಸ್ ಅಂಶಗಳನ್ನ ಈ ವಿಡಿಯೋದಲ್ಲಿ ಚರ್ಚಿಸ್ತಾ ಬರೋದ್ರಿಂದ ನೀವೆಲ್ಲರೂ ಕೂಡ ಆ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನೋಟ್ ಮಾಡೋದ್ರ ಜೊತೆಗೆ ಮುಂಬರುವ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಕೇಳಿರ್ತಕ್ಕಂಥ ಯಾವುದೇ ಪ್ರಶ್ನೆಗೆ ಅತ್ಯಂತ ನಿಸ್ಸಂಶಯವಾಗಿ ಉತ್ತರವನ್ನ ಬರೀಲಿ ಅಂತಕ್ಕಂಥ ಆಶಯವನ್ನ ನಾನು ಮಾಡ್ತಾ ಇದ್ದೀನಿ. 2025-26ರ ಕೇಂದ್ರ ಮುಂಗಡ ಪತ್ರವನ್ನ ಪ್ರಸ್ತುತ ಕೇಂದ್ರ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸ್ತಾರೆ. ಈ 2025-26ನೇ ಸಾಲಿನ ಕೇಂದ್ರ ಮುಂಗಡ ಪತ್ರ ಒಂದು ಥೀಮ್ ಅನ್ನು ಒಳಗೊಂಡಿರುತ್ತೆ. ಅದೇನಪ್ಪಾ ಅಂತಂದ್ರೆ ಸಬ್ಕಾ ವಿಕಾಸ್. ಹಾಗಂದ್ರೆ ಎಲ್ಲಾ ಪ್ರದೇಶಗಳ ಸಮತೋಲಿತ ಬೆಳವಣಿಗೆಯನ್ನ ಉತ್ತೇಜಿಸುವ ಥೀಮ್ನೊಂದಿಗೆ ಈ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಇದು ನಿರ್ಮಲಾ ಸೀತಾರಾಮನ್ ಜಿ ಅವರು ಮಂಡಿಸಿದ 8ನೇ ಬಜೆಟ್ ಆಗಿದೆ. ಒಟ್ಟಾರೆಯಾಗಿ ಅವರು 6 ಪೂರ್ಣ ಬಜೆಟ್ ಮತ್ತು 2 ಮಧ್ಯಂತರ ಬಜೆಟ್ಗಳನ್ನ ಈಗಾಗಲೇ ಮಂಡಿಸಿದ್ದಾರೆ. ನೋಡಿ, ಇಲ್ಲಿ ಸುಮಾರು ಪ್ರಶ್ನೆಗಳು ಬರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಬಜೆಟ್ಗಳನ್ನ ಮಾಡಿದವರ ಪಟ್ಟಿ ಕ್ರಮವಾಗಿ ಹೇಗಿದೆ ಅನ್ನುವುದನ್ನ ನೋಡ್ತಾ ಬಂದಾಗ ಅತಿ ಹೆಚ್ಚು ಬಜೆಟ್ಗಳನ್ನ ಮಂಡನೆ ಮಾಡಿದ ಮೊದಲ ಸ್ಥಾನದಲ್ಲಿ ಮೊರಾರ್ಜಿ ದೇಸಾಯಿ ಅವರಿದ್ದಾರೆ. ಅದರ ಮೊದಲ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ವಿ. ಎರಡನೇದಾಗಿ ಪಿ ಚಿದಂಬರಂ ಅವರು 9 ಬಜೆಟ್ಗಳನ್ನ ಭಾರತ ಸರ್ಕಾರದ ವತಿಯಿಂದ ಮಂಡಿಸಿದ್ದಾರೆ. ಮೂರನೇದಾಗಿ ಪ್ರಣಬ್ ಮುಖರ್ಜಿ ಅವರು 8 ಬಜೆಟ್ಗಳನ್ನ ಮಂಡಿಸಿದ್ದಾರೆ. ಈಗ ಪ್ರಸ್ತುತ ಹಣಕಾಸು ಸಚಿವರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಜಿ ಅವರು 8 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ. ಹಾಗಾದ್ರೆ 2025-26ನೇ ಸಾಲಿನ ಬಜೆಟ್ನ ಗಾತ್ರ ಎಷ್ಟಿದೆ, ಯಾವ ಯಾವ ಕ್ಷೇತ್ರಕ್ಕೆ ಹಂಚಿಕೆಯಾಗಿದೆ ಅನ್ನುವುದನ್ನ ನೋಡ್ತಾ ಬಂದಾಗ ನಮ್ಮಲ್ಲಿ 2025-26ನೇ ಸಾಲಿನ ಬಜೆಟ್ನ ಸೈಜ್ ಅನ್ನ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಈ ಬಾರಿಯ ಬಜೆಟ್ನ ಸೈಜ್ ಎಷ್ಟಿದೆಯಪ್ಪ ಅಂತಂದ್ರೆ 50.65 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಕಳೆದ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ಗೆ ಹೋಲಿಸಿದರೆ ಈ ವರ್ಷದ ಬಜೆಟ್ನ ಗಾತ್ರ 7.4% ನಷ್ಟು ರೈಸ್ ಆಗಿದೆ. ಕಳೆದ ಬಾರಿ ಕೇಂದ್ರ ಸರ್ಕಾರ 47.16 ಲಕ್ಷ ಕೋಟಿಯ ಬಜೆಟ್ ಅನ್ನ ಮಂಡನೆ ಮಾಡಿತ್ತು. ಈ ವರ್ಷ ಅದಕ್ಕಿಂತ ಹೆಚ್ಚಿನದಾಗಿರ್ತಕ್ಕಂಥ ಬಜೆಟ್ ಅನ್ನ ಮಂಡನೆಯನ್ನ ಮಾಡಿದೆ. ನೋಡಿ, ಈ ಬಜೆಟ್ ನಲ್ಲಿ ಸಾಲವನ್ನ ಹೊರತುಪಡಿಸಿ ಒಟ್ಟು ಸ್ವೀಕೃತಿಗಳು ಮತ್ತು ಒಟ್ಟು ವೆಚ್ಚವನ್ನ, ಇದರಲ್ಲಿ ಒಟ್ಟು ಸ್ವೀಕೃತಿಗಳು ಅಂತಂದ್ರೆ ಟೋಟಲ್ ರಿಸಿಪ್ಟ್ಸ್ ಅಂತ ಕರೀತಾರೆ, ಒಟ್ಟು ವೆಚ್ಚ ಅಂತಂದ್ರೆ ಟೋಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಇವೆರಡನ್ನ ಕ್ರಮವಾಗಿ 34.96 ಲಕ್ಷ ಕೋಟಿ ಮತ್ತು 50.65 ಲಕ್ಷ ಕೋಟಿ ಅಂತ ಅಂದಾಜಿಸಲಾಗಿದೆ. ನೋಡಿ, ಇಲ್ಲಿ ತುಂಬಾ ಬ್ಯಾಲೆನ್ಸ್ಡ್ ಆಗಿ ಭಾರತ ಸರ್ಕಾರದ 2025-26ನೇ ಸಾಲಿನ ಮುಂಗಡ ಪತ್ರವನ್ನ ಮಂಡಿಸಿದ್ದಾರೆ ಅಂತಕ್ಕಂಥ ವಿಚಾರವನ್ನ ಹೇಳ್ಬೋದು. ಇಲ್ಲಿ ಟೋಟಲ್ ಟ್ಯಾಕ್ಸ್ ರೆಸಿಪ್ಟ್ಸ್ ಅಂದ್ರೆ ನಿವ್ವಳ ತೆರಿಗೆ ಸ್ವೀಕೃತಿಗಳು ಎಷ್ಟಿದೆ ಅಂತಂದ್ರೆ 28.37 ಲಕ್ಷ ಕೋಟಿ ಅನ್ನುವ ವಿಚಾರವನ್ನ ಇಲ್ಲಿ ಅಂದಾಜು ಮಾಡ್ತಾರೆ. ವಿತ್ತೀಯ ಕೊರತೆ, ಫಿಸ್ಕಲ್ ಡೆಫಿಸಿಯೇಟ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಎಷ್ಟಿದೆ ಪ್ರಸ್ತುತವಾಗಿ ಭಾರತದಲ್ಲಿ ಅಂತಂದ್ರೆ GDPಯ 4.4 ಎಂದು ಅಂದಾಜಿಸಲಾಗಿದೆ. ಬಜೆಟ್ ಅಂತ ಅಂದ್ರೆ ನಾವು ಮೊದಲ ವಿಡಿಯೋದಲ್ಲಿ ಅನಾಲಿಸಿಸ್ ಮಾಡ್ತಾ ಬಂದಿದ್ದೆ. ಮುಂಬರುವ ವರ್ಷಗಳಲ್ಲಿ ಸರ್ಕಾರವು ಗಳಿಸಬಹುದಾದ ಆದಾಯ ಮತ್ತು ಮಾಡಬಹುದಾದ ವೆಚ್ಚಗಳ ಒಟ್ಟು ಪಟ್ಟಿಯನ್ನ ನಾವು ಬಜೆಟ್ ಅಂತ ಕರಿತೀವಿ.
ಈ ಬಜೆಟ್ ಅನ್ನ ಅನಾಲಿಸಿಸ್ ಮಾಡುವಾಗ ಡಾಕ್ಯುಮೆಂಟ್ ರೀತಿಯಲ್ಲಿ ಒಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡುವ ಉದ್ದೇಶದಿಂದ ಈ ಚಾರ್ಟ್ ಅನ್ನ ಆಗ್ತಾ ಬಂದಿದೀವಿ. ಅಂದ್ರೆ ಸರ್ಕಾರವು ₹1 ಆದಾಯವನ್ನ ಯಾವ ಯಾವ ಕ್ಷೇತ್ರಗಳಿಂದ ಪಡೆದುಕೊಳ್ಳುತ್ತೆ, ಇದನ್ನ ಎಕ್ಸಾಮ್ ಓರಿಯೆಂಟೆಡ್ ಆಗಿ ತುಂಬಾ ನೀಟಾಗಿ ಕಲೀಲೇಬೇಕಾಗುತ್ತೆ. ಇದು ಕರೆಂಟ್ ಅಫೇರ್ಸ್ ವಿಚಾರದಲ್ಲಿ ತುಂಬಾ ಮಹತ್ವದ ಒಂದು ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಸ್ಲೈಡ್ ಆಗಿರುತ್ತೆ. ಸರ್ಕಾರಕ್ಕೆ ಅತಿ ಹೆಚ್ಚಿನ ಆದಾಯವನ್ನ ನೀಡುವ ಕ್ಷೇತ್ರಗಳು ಆ ಸ್ಲೈಡ್ ಅಲ್ಲಿ ಇರುವಂತೆ ಕ್ರಮವಾಗಿ ಸಾಲ ಮತ್ತು ಇತರ ಹೊಣೆಗಾರಿಕೆಗಳು 24% ಇದೆ. ಈ ಸಾಲ ಮತ್ತು ಇತರ ಹೊಣೆಗಾರಿಕೆಗಳಿಂದ ಭಾರತ ಸರ್ಕಾರಕ್ಕೆ ಹೆಚ್ಚಿನ ಆದಾಯ ಬರುತ್ತೆ. ಎರಡನೇದಾಗಿ ಆದಾಯ ತೆರಿಗೆ 22% ಬರುತ್ತೆ. ಮೂರನೇದಾಗಿ GST ಮತ್ತು ಇತರ ತೆರಿಗೆ 18% ಬರುತ್ತೆ. ಕಾರ್ಪೊರೇಷನ್ ತೆರಿಗೆಯಿಂದ 17%, ತೆರಿಗೆಯೇತರ ಆದಾಯದಿಂದ 9%, ಕೇಂದ್ರ ಅಬಕಾರಿ ಸುಂಕ ಎಕ್ಸೈಸ್ ಡ್ಯೂಟಿಯಿಂದ 5%, ಕಸ್ಟಮ್ ಸುಂಕದಿಂದ ಆಮದು ಸುಂಕ 4%, ಸಾಲಯೇತರ ಬಂಡವಾಳ 1%. ಟೋಟಲ್ ಆಗಿ ₹1 ಕ್ರಮವಾಗಿ ನಾವು ವಿಭಾಗಿಸ್ತಾ ಬಂತಂದ್ರೆ ಈ ರೀತಿಯಾಗಿ ಕ್ರಮವಾಗಿ ಸಾಲ ಮತ್ತು ಇತರೆ ಹೊಣೆಗಾರಿಕೆಗಳ ಕ್ಷೇತ್ರದಿಂದ ಅತಿ ಹೆಚ್ಚಿನ ಆದಾಯ ಭಾರತ ಸರ್ಕಾರಕ್ಕೆ ಹರಿದು ಬರುತ್ತೆ. ನಾವು ಮೊದಲ ಸ್ಲೈಡ್ ನಲ್ಲಿ ₹1 ಕಮ್ಸ್ ಫ್ರಮ್ ಬಗ್ಗೆ ಮಾತಾಡಿದ್ವಿ. ಆದಾಯ ಹೇಗ್ ಬರುತ್ತೆ ಅನ್ನುವ ವಿಚಾರವನ್ನ ಕುರಿತು ಕಂಪ್ಲೀಟ್ ಆಗಿ ಮಾತನಾಡ್ತಾ ಬಂದ್ವಿ. ಅದೇ ಭಾರತ ಸರ್ಕಾರವು ಮಾಡಬಹುದಾದ ವೆಚ್ಚ ₹1 ಗೋಸ್ ಟು, ಅಂದ್ರೆ ಖರ್ಚನ್ನ ಯಾವ ಯಾವ ಕ್ಷೇತ್ರಗಳಿಗೆ ಹೆಚ್ಚಾಗಿ ಮಾಡುತ್ತೆ ಅನ್ನುವುದನ್ನ ನೋಡ್ಬೇಕಾದ್ರೆ ಈ ಸ್ಲೈಡ್ ಅನ್ನ ಅನಾಲಿಸಿಸ್ ಮಾಡ್ಬೇಕಾಗುತ್ತೆ. ಭಾರತ ಸರ್ಕಾರವು ಅತಿ ಹೆಚ್ಚು ವೆಚ್ಚ ಮಾಡುವ ಕ್ಷೇತ್ರಗಳು ಕ್ರಮವಾಗಿ ತೆರಿಗೆ ಮತ್ತು ಸುಂಕಗಳ ರೀತಿಯಲ್ಲಿ ರಾಜ್ಯಕ್ಕೆ ಕೊಡುವ ಪಾಲು 22% ಬರುತ್ತೆ. ಸಾಲವನ್ನು ತೆಗೆದುಕೊಂಡಿರ್ತಕ್ಕಂಥ ಸಮಯದಲ್ಲಿ ಬಡ್ಡಿ ಪಾವತಿಗಳನ್ನ ಮಾಡುವುದಕ್ಕೆ 20% ಅನ್ನ ಎಕ್ಸ್ಪೆಂಡಿಚರ್ ಮಾಡುತ್ತೆ. ಕೇಂದ್ರ ವಲಯದ ಯೋಜನೆ, ರಕ್ಷಣೆ ಮತ್ತು ಸಬ್ಸಿಡಿ ಮೇಲಿನ ಬಂಡವಾಳ ವೆಚ್ಚವನ್ನು ಹೊರತುಪಡಿಸಿದರೆ 16% ಅನ್ನ ಈ ವೆಚ್ಚಕ್ಕಾಗಿ, ಈ ಕ್ಷೇತ್ರಕ್ಕಾಗಿ ವೆಚ್ಚ ಮಾಡುತ್ತೆ. ಹಣಕಾಸು ಆಯೋಗ ಮತ್ತು ಇತರ ವರ್ಗಾವಣೆಗಳು ಮಾಡುವ ಶಿಫಾರಸ್ಸಿಗಾಗಿ 8% ಅನ್ನ ಎಕ್ಸ್ಪೆಂಡಿಚರ್ ಮಾಡುತ್ತೆ. ಕೇಂದ್ರದ ಪ್ರಾಯೋಜಿತ ಯೋಜನೆಗಳನ್ನ ಜಾರಿಗೆ ತರಲಿಕ್ಕೆ 8% ಅನ್ನ ಖರ್ಚು ಮಾಡುತ್ತೆ. ರಕ್ಷಣೆಗಾಗಿ 8% ಖರ್ಚು ಮಾಡುತ್ತೆ. ಪ್ರಮುಖ ಸಬ್ಸಿಡಿಗಳಿಗಾಗಿ 6% ಖರ್ಚು ಮಾಡುತ್ತೆ. ಪಿಂಚಣಿಗಾಗಿ 4%, ಇತರೆ ಖರ್ಚಿಗಾಗಿ ಒಟ್ಟು 8% ಅನ್ನ ಮಾಡುವುದರ ಮೂಲಕ ಭಾರತ ಸರ್ಕಾರವು ₹1 ಆದಾಯವನ್ನ ಈ ರೀತಿಯಾಗಿ ಖರ್ಚು ಮಾಡುತ್ತೆ. ನೋಡಿ, ಎರಡು ರೀತಿಯಲ್ಲಿ ಇಂದಿನ ಸ್ಲೈಡ್ ನಲ್ಲಿ ನಿಮಗೆ ನೋಡಿದಂತೆ ಭಾರತ ಸರ್ಕಾರಕ್ಕೆ ಬರಬೇಕಾದಂತಹ ಅಥವಾ ಬರುವ ಆದಾಯದ ಮೂಲ, ಅತಿ ಹೆಚ್ಚಿನ ಆದಾಯದ ಮೂಲ ಬಂತು ಅಂದ್ರೆ ಸಾಲ ಮತ್ತು ಇತರ ಹೊಣೆಗಾರಿಕೆಗಳು, ಆದಾಯ ತೆರಿಗೆ, GST ಮತ್ತು ಇತರ ತೆರಿಗೆ, ಕಾರ್ಪೊರೇಷನ್ ತೆರಿಗೆ, ಕ್ರಮವಾಗಿ 4, ಉಳಿದಂತೆ ಇನ್ನ ಬೇರೆ. ಭಾರತ ಸರ್ಕಾರವು ವೆಚ್ಚ ಮಾಡುವ ಕ್ಷೇತ್ರಗಳು ಕ್ರಮವಾಗಿ ತೆರಿಗೆ ಮತ್ತು ಸುಂಕಗಳಲ್ಲಿ ರಾಜ್ಯದ ಪಾಲು, ಬಡ್ಡಿ ಪಾವತಿಗಳು, ಕೇಂದ್ರ ವಲಯದ ಯೋಜನೆಗಳು, ಹಣಕಾಸು ಆಯೋಗ ಮತ್ತು ಇತರೆ ವರ್ಗಾವಣೆ ಕ್ಷೇತ್ರಕ್ಕಾಗಿ ನಮ್ಮ ಭಾರತ ಸರ್ಕಾರ ಈ ವೆಚ್ಚವನ್ನ ಮಾಡ್ತಾ ಬರುತ್ತೆ. ಅದರ ಜೊತೆಗೆ ಯಾವ ಯಾವ ಕ್ಷೇತ್ರಗಳಿಗೆ ಬಜೆಟ್ ನಲ್ಲಿ ಹಂಚಿಕೆಯನ್ನ ಮಾಡಿದೆ, ಇದನ್ನ ವಲಯವಾರು ಹಂಚಿಕೆ ಅನ್ನುವ ಸ್ಲೈಡ್ ನಲ್ಲಿ ನೋಡ್ತಾ ಬರ್ತೀವಿ. ಭಾರತ ಸರ್ಕಾರವು ಈ ಬಾರಿ ರಕ್ಷಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಅನುದಾನವನ್ನ ಅಥವಾ ರಕ್ಷಣಾ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ವೆಚ್ಚವನ್ನ ನೀಡಿದೆ. ಎರಡನೇದಾಗಿ ಗ್ರಾಮೀಣ ಅಭಿವೃದ್ಧಿಗೆ ಅತಿ ಹೆಚ್ಚಿನ ವೆಚ್ಚವನ್ನ ಮಾಡಿದೆ. ಗೃಹಕ್ಕೆ ಸಂಬಂಧಿಸಿದಂತೆ 3ನೇ ಅತಿ ಹೆಚ್ಚು ವೆಚ್ಚವನ್ನ ಮಾಡಿರ್ತಕ್ಕಂಥದ್ದು. ಕೃಷಿಗೆ ಸಂಬಂಧಿಸಿದಂತೆ ವೆಚ್ಚವನ್ನ ಮಾಡಿರ್ತಕ್ಕಂಥದ್ದು. ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ವೆಚ್ಚವನ್ನ ಮಾಡಿರ್ತಕ್ಕಂಥದ್ದು ಈ ಸ್ಲೈಡ್ ಅಲ್ಲಿ ನಾವು ನೋಡ್ತಾ ಬರ್ತೀವಿ. ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡನೆ ಮಾಡುವಾಗ ಒಂದಿಷ್ಟು ಗುರಿಗಳನ್ನ ಹಾಕೊಂಡಿದ್ರು. ಆ ಗುರಿಗಳನ್ನ ಡೆವಲಪ್ಮೆಂಟ್ ಎಂಜಿನ್ ಸಿಸ್ಟಮ್ಸ್ ಅಂತಂದು ಹೇಳಿ ಕರಿತಾ ಬಂದ್ರು. ಅದೇ ರೀತಿ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಬಜೆಟ್ ನಲ್ಲಿ 10 ಅಭಿವೃದ್ಧಿ ಎಂಜಿನ್ಗಳನ್ನ ಘೋಷಣೆ ಮಾಡಿದ್ದಾರೆ. ಅವು ಕ್ರಮವಾಗಿ ಒಂದೊಂದಾಗಿ ನೋಡ್ತಾ ಬಂದಾಗ ಕೃಷಿ ಕ್ಷೇತ್ರ ಬೆಳವಣಿಗೆ ಹಾಗೂ ಉತ್ಪಾದಕತೆಗೆ ಉತ್ತೇಜನ, ಗ್ರಾಮೀಣ ಸಮೃದ್ಧಿ ಮತ್ತು ಸ್ಥಿತಿಸ್ಥಾಪಕತ್ವ ಸಾಧನೆ, ಎಲ್ಲರನ್ನೂ ಒಳಗೊಂಡ ಬೆಳವಣಿಗೆ ಸಾಧಿಸಲು ಕ್ರಮ, ಉತ್ಪಾದನೆಗೆ ಬಲ ತುಂಬಿ ಮೇಕ್ ಇನ್ ಇಂಡಿಯಾ ಈ ಕಾನ್ಸೆಪ್ಟ್ ಅನ್ನು ಮುಂದುವರಿಸುವಂಥದ್ದು, MSMEಗಳಿಗೆ ಬೆಂಬಲ, ಉದ್ಯೋಗ ಸೃಷ್ಟಿಯ ಮೂಲಕ ಅಭಿವೃದ್ಧಿ, ಜನ ಆರ್ಥಿಕತೆ ಹಾಗೂ ನಾವೀನ್ಯತೆಯ ಮೇಲೆ ಹೂಡಿಕೆ, ಇಂಧನ ಪೂರೈಕೆಯ ಭದ್ರತೆ ಕಾಪಾಡುವುದು, ರಫ್ತಿಗೆ ಒತ್ತು ನೀಡುವುದು, ನಾವೀನ್ಯತೆಯ ಪೋಷಣೆಯನ್ನ ಮಾಡುವ 10 ಅದ್ಭುತ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಆ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಸ್ಲೈಡ್ ಅಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ.
ಕೃಷಿಯಲ್ಲಿ ಯಾವ ರೀತಿಯ ಇನ್ನೋವೇಷನ್ಸ್ ಮಾಡಿದೆ, ಯಾವ್ಯಾವ ರೀತಿಯ ಹೊಸ ಹೊಸ ಪ್ಲಾನ್ಸ್ ಗಳನ್ನ ಈ ಬಜೆಟ್ ಅಲ್ಲಿ ತೆಗೆದುಕೊಂಡು ಬಂದಿದೆ ಅಂತಂದ್ರೆ, ಫಸ್ಟ್ ಪ್ಲಾನ್ ಅನ್ನ ಪ್ರಧಾನ ಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಈ ತರದ ಸ್ಕೀಮ್ ಅನ್ನ ಜಾರಿಗೆ ತಗೊಂಡ್ಬಂದಾರೆ. ಏನಿದು ಧನ್ ಧಾನ್ಯ ಕೃಷಿ ಯೋಜನೆ ಅಂತಂದ್ರೆ, ಕಡಿಮೆ ಪ್ರಮಾಣದ ಬೆಳೆ ಇಳುವರಿಯನ್ನ ಹೊಂದಿರುವ ಭಾರತದ 100 ಜಿಲ್ಲೆಗಳಲ್ಲಿ ಆಯಾ ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಾರಿಗೆ ಬರುವಂತೆ ಈ ಯೋಜನೆಯನ್ನ ಹಮ್ಮಿಕೊಂಡಿದೆ. ಏನು ಈ ಯೋಜನೆಯ ಉದ್ದೇಶ ಅಂತಂದ್ರೆ, ಕೃಷಿಯ ಉತ್ಪಾದನೆಯನ್ನ ಹೆಚ್ಚಳ ಮಾಡಬೇಕಾಗಿರೋದು, ವೈವಿಧ್ಯಮಯವಾಗಿರ್ತಕ್ಕಂಥ ಬೆಳೆಗಳನ್ನ ಬೆಳೀಲಿಕ್ಕೆ ಆದ್ಯತೆ ನೀಡ್ತಕ್ಕಂಥದ್ದು, ಕೊಯ್ಲು ನಂತರ ಆ ಭೂಮಿಗೆ ಬೇಕಾದಂತ ಮೂಲ ಸೌಕರ್ಯಗಳ ಹೆಚ್ಚಳಕ್ಕೆ ಬೇಕಾದಂತಹ ತರಬೇತಿಯನ್ನು ಕೊಡುವ ಈ ಉದ್ದೇಶವನ್ನ ಈ ಯೋಜನೆ ಹೊಂದಿದೆ. ಎರಡನೇದಾಗಿ ಕೃಷಿ ಕ್ಷೇತ್ರದಲ್ಲಿ ಜೀನ್ ಬ್ಯಾಂಕ್ ಸ್ಥಾಪನೆ ಮಾಡುವ ಉದ್ದೇಶವನ್ನ ಹೊಂದಿದೆ. ಒಟ್ಟಾರೆಯಾಗಿ 10 ಲಕ್ಷ ಜೀನ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಈಗಾಗಲೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದಾರೆ. ಇದರಿಂದ ಏನ್ ನಮಗೆ ಯೂಸ್ ಆಗುತ್ತೆ ಅಂತಂದ್ರೆ, ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ಅಭಿವೃದ್ಧಿಪಡಿಸಿದ ಉತ್ಕೃಷ್ಟ ದರ್ಜೆಯ ತಳಿಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ, ಅದಕ್ಕೆ ಬೇಕಾದಂತಹ ಸಂಪನ್ಮೂಲಗಳನ್ನ ಸಂರಕ್ಷಣೆ ಮಾಡಲಿಕ್ಕೆ ಇದರಿಂದ ಉತ್ತೇಜನ ಸಿಗುತ್ತೆ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಜೊತೆಗೆ ಭಾರತೀಯ ರೈತರಿಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ, ತಮ್ಮ ಬೆಳೆಗಳಿಗೆ ಬೇಕಾಗಿರ್ತಕ್ಕಂಥ ಯೂರಿಯಾ ಗೊಬ್ಬರವನ್ನ ಪೂರೈಕೆ ಮಾಡಲಿಕ್ಕೆ ಅಸ್ಸಾಂನಲ್ಲಿ ಯೂರಿಯಾ ಸ್ಥಾವರವನ್ನ ಸ್ಥಾಪನೆ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೆ. ಈಗಾಗಲೇ ಅಸ್ಸಾಂನಲ್ಲಿ ನಮ್ರೂಪ ಎನ್ನುವ ಸ್ಥಳದಲ್ಲಿ 12.7 ಲಕ್ಷ ಮೆಟ್ರಿಕ್ ಟನ್ ಸಾಮರ್ಥ್ಯದ ಸ್ಥಾವರವನ್ನ ಸ್ಥಾಪಿಸಲು ಈಗಾಗಲೇ ಕೇಂದ್ರ ಸರ್ಕಾರ ಯೋಜನೆಯನ್ನ ಹಮ್ಮಿಕೊಂಡಿದೆ. ಕಿಸಾನ್ ಕ್ರೆಡಿಟ್ ಮಿತಿ ಹೆಚ್ಚಳ ನೋಡಿ, ಕೃಷಿಯಲ್ಲಿ ಸಣ್ಣ ಹಾಗೂ ಮಧ್ಯಮ ಪ್ರಮಾಣದ ಕೃಷಿಕರಿಗೆ ವರದಾನವಾಗಿರುವ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ವಿತರಿಸಲಾಗುವ ಸಬ್ಸಿಡಿ ಆಧಾರಿತ ಸಾಲದ ಮಿತಿಯನ್ನ 3 ಲಕ್ಷದಿಂದ 5 ಲಕ್ಷ ರುಗಳಿಗೆ ಹೆಚ್ಚಿಸಲಾಗಿದೆ. ಈ ಹಿಂದೆ ಈ ಕಿಸಾನ್ ಕ್ರೆಡಿಟ್ ಸಾಲವನ್ನ 3 ಲಕ್ಷದವರೆಗೆ ನೀಡ್ತಾ ಇದ್ರು. ಆದ್ರೆ 2025-26ನೇ ಸಾಲಿನ ಕೇಂದ್ರ ಮುಂಗಡ ಪತ್ರದ ಆದೇಶದಂತೆ ಈ 3 ಲಕ್ಷದಿಂದ 5 ಲಕ್ಷದವರೆಗೆ ಸಾಲವನ್ನ ನೀಡುವ ಒಂದು ವ್ಯವಸ್ಥೆಯನ್ನ ಈಗಾಗಲೇ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಜೊತೆಗೆ ಆಹಾರ ತಂತ್ರಜ್ಞಾನ ಕೇಂದ್ರ ಫುಡ್ ಟೆಕ್ನಾಲಜಿ ಸೆಂಟರ್ನ ಬಿಹಾರದ ಕೂಡ್ಲಿಯಲ್ಲಿ ಸ್ಥಾಪನೆ ಮಾಡಬೇಕು ಅಂತಂದೇಳಿ ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ತಾವರೆ ಬೀಜ ಅಥವಾ ಮಕಾನ ಮಂಡಳಿ, ಈಗಾಗಲೇ ಪೌಷ್ಟಿಕ ಆಹಾರದಿಂದ ಕೂಡಿರ್ತಕ್ಕಂಥ ತಾವರೆ ಬೀಜವನ್ನ, ಅದರ ಆಹಾರ ಉತ್ಪಾದನೆಗಾಗಿ ಬಳಸುವ ತಾವರೆ ಬೀಜದ ಅಂದ್ರೆ ಫಾಕ್ಸ್ ನಟ್ ಉತ್ಪಾದನೆಯನ್ನ ಸಂಸ್ಕರಣೆಯಾಗಿ, ಮೌಲ್ಯವರ್ಧನೆಗಾಗಿ, ಅದರ ಮಾರುಕಟ್ಟೆಯನ್ನು ಸುಧಾರಿಸಲಿಕ್ಕೆ ಮಖಾನ ಮಂಡಳಿಯನ್ನ ಬಿಹಾರದಲ್ಲಿ ಸ್ಥಾಪಿಸಲು ಘೋಷಣೆಯನ್ನ ಮಾಡಲಾಗಿದೆ. ಇದರಿಂದ ಈ ತಾವರೆ ಬೀಜದ ಉತ್ಪಾದಿತ ರೈತರಿಗೆ ತರಬೇತಿಯನ್ನು ನೀಡಲಿಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅನ್ನುವ ಉದ್ದೇಶದಿಂದ ಈ ಯೋಜನೆಯನ್ನ ಹಮ್ಮಿಕೊಂಡಿದ್ದಾರೆ. ನಮಗೆ ಮತ್ತು ನಿಮಗೆ ಕುಡಿಯುವ ನೀರು, ಅದು ಶುದ್ಧ ಕುಡಿಯುವ ನೀರನ್ನ ಒದಗಿಸ್ಲಿಕ್ಕೆ, ಅಂದ್ರೆ ಈ ದೇಶದ ಎಲ್ಲಾ ಕುಟುಂಬಗಳಿಗೂ ಶುದ್ಧ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆಯಾದ ಜಲಜೀವನ್ ಮಿಷನ್ ಅನ್ನ 2028ರವರೆಗೆ ವಿಸ್ತರಿಸುವುದಾಗಿ ಸಚಿವರು ಹೇಳಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರ 2025-26ನೇ ಸಾಲಿನ ಬಜೆಟ್ನ ಆದೇಶದಂತೆ ಜಲಜೀವನ್ ಮಿಷನ್ ಯೋಜನೆಯನ್ನ ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ ಅನ್ನುವ ಪ್ರಶ್ನೆ ಕೇಳಿದ್ರೆ 2028ರವರೆಗೆ ವಿಸ್ತರಿಸುವುದಾಗಿ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದಾರೆ. ಹಾಗೆ ಈ ಬಜೆಟ್ ನಲ್ಲಿ ಶಿಕ್ಷಣಕ್ಕೆ ಯಾವ ರೀತಿಯ ಒಂದು ಹೊಸ ಪ್ರಯೋಗಗಳನ್ನು ಮಾಡಲಿಕ್ಕೆ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಅಂತಂದ್ರೆ, ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತಂದೇಳಿ ಮಕ್ಕಳು ಮತ್ತೆ ಯುವಕರಲ್ಲಿ ವೈಜ್ಞಾನಿಕ ಮನೋಭಾವ ಸೃಷ್ಟಿಸಿ ಅವರಿಗೆ ಹೊಸ ಇನ್ನೋವೇಷನ್ ಅಥವಾ ನಾವೀನ್ಯತೆಗೆ ಸೇರಿ ವಿಜ್ಞಾನದ ಹಲವು ಮಜಲುಗಳನ್ನ ಸಣ್ಣ ವಯಸ್ಸಲ್ಲೇ ಅವರಿಗೆ ಮನಮುಟ್ಟುವಂತೆ ತಿಳಿಸುವ ಉದ್ದೇಶದಿಂದ ಭಾರತ ದೇಶದ 50,000 ಸರ್ಕಾರಿ ಶಾಲೆಗಳಲ್ಲಿ ಅಟಲ್ ಟಿಂಕರಿಂಗ್ ಪ್ರಯೋಗಾಲಯವನ್ನ ಸ್ಥಾಪನೆ ಮಾಡಲಿಕ್ಕೆ ಯೋಜನೆಯನ್ನ ಹಮ್ಮಿಕೊಂಡಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಕ್ಕಂಥದ್ದು ಇವತ್ತು ಬಹುಮುಖ್ಯವಾಗಿ ಎಲ್ಲಾ ಕ್ಷೇತ್ರಗಳಲ್ಲೂ ಹಬ್ಕೊಂಡಿದೆ. ಅದನ್ನು ಹೆಚ್ಚಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸಿಕೊಂಡು ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟ ದರ್ಜೆಯ ಜ್ಞಾನವನ್ನ ನೀಡಬೇಕು ಅಂತಂದೇಳಿ ಈ 2025-26ನೇ ಸಾಲಿನ ಬಜೆಟ್ ನಲ್ಲಿ AI ಶ್ರೇಷ್ಠತಾ ಕೇಂದ್ರಗಳನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಲಿಕ್ಕೆ ಯೋಜನೆಯನ್ನ ರೂಪಿಸಿದ್ದಾರೆ. ಇದರ ಜೊತೆಗೆ ಶಾಲಾ ಹಂತ ಹಾಗೂ ಉನ್ನತ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಸಂಪನ್ಮೂಲಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅಂದ್ರೆ ಶಾಲೆಯಲ್ಲೂ ಕೂಡ ಪುಸ್ತಕದ ಕೊರತೆ ಇದೆ ಮತ್ತು ಉನ್ನತ ಶಿಕ್ಷಣವನ್ನ ಪಡಿಲಿಕ್ಕೂ ಕೂಡ ಅಲ್ಲಿ ಜ್ಞಾನದ ಕೊರತೆ ಇದೆ. ಈ ಎರಡನ್ನೂ ಕೂಡ
ಸರಿದೂಗಿಸ್ಲಿಕ್ಕೆ ಈ ಬಜೆಟ್ ನಲ್ಲಿ ದೇಶೀಯ ಭಾಷಾ ಪುಸ್ತಕ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಇದರ ಮೂಲಕ ಉತ್ಕೃಷ್ಟ ದರ್ಜೆಯ ಜ್ಞಾನವನ್ನ ಪಡೆದುಕೊಂಡು ದೇಶದ ಆಯಾಕಟ್ಟಿನ ಹುದ್ದೆಗಳಿಗೆ ಆಯ್ಕೆಯಾಗ್ಲಿಕ್ಕೆ ನಮ್ಮೆಲ್ಲ ಬಡ ಮಕ್ಕಳಿಗೆ ಸಹಾಯ ಆಗುತ್ತೆ ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನ ಜಾರಿ ಮಾಡಿದ್ದಾರೆ. ಇದ್ರ ಜೊತೆಗೆ ತೆರಿಗೆಯ ಸ್ಲ್ಯಾಬ್ಗಳನ್ನು ಕೂಡ ಬದಲಾವಣೆ ಮಾಡಿದ್ದಾರೆ. ಈ ಹಿಂದೆ ಇದ್ದಂತಹ ತೆರಿಗೆಯ ಸ್ಲ್ಯಾಬ್ಗಳಿಗೂ 2025-26ನೇ ಸಾಲಿನಲ್ಲಿ ಬದಲಾವಣೆ ಮಾಡಿದಂತ ಈ ತೆರಿಗೆಯ ಸ್ಲ್ಯಾಬ್ಗಳನ್ನ ನಾವು ಅನಾಲಿಸಿಸ್ ಮಾಡ್ತಾ ಬಂದಾಗ ಹೊಸ ತೆರಿಗೆ ಸ್ಲ್ಯಾಬ್ ಹೇಗಿದೆ ಅಂತಂದ್ರೆ 0ದಿಂದ 4 ಲಕ್ಷದವರೆಗೆ ಆದಾಯವಿರ್ತಕ್ಕಂಥವ್ರಿಗೆ ಟ್ಯಾಕ್ಸ್ ಪರ್ಸೆಂಟೇಜ್ 0 ಇರುತ್ತೆ. 4 ಲಕ್ಷದಿಂದ 8 ಲಕ್ಷದವರೆಗೆ ಇರತಕ್ಕಂತ ಟ್ಯಾಕ್ಸ್ ಎಷ್ಟಿದೆಯಪ್ಪ ಅಂತಂದ್ರೆ 5% ಇದೆ. 8 ಲಕ್ಷದಿಂದ 12 ಲಕ್ಷದವರೆಗೆ 10% ಟ್ಯಾಕ್ಸ್ ಇದೆ. 12 ಲಕ್ಷದಿಂದ 16 ಲಕ್ಷದವರೆಗೆ 15% ಟ್ಯಾಕ್ಸ್ ಇದೆ. ಈಗ ಇದೇ ರೀತಿ ಲಕ್ಷಗಳು ಹೆಚ್ಚಾದಂತೆ ಟ್ಯಾಕ್ಸ್ ನ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಈ ಹೊಸ ತೆರಿಗೆಯ ಸ್ಲ್ಯಾಬ್ಗಳನ್ನು ಕೂಡ 2025-26ನೇ ಸಾಲಿನ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. TDS ಅಂತ, ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ. ಇದು ಏನಪ್ಪಾ ಅಂತಂದ್ರೆ 2025-26ನೇ ಸಾಲಿನಲ್ಲಿ TDS ಕಡಿತ ಅಂತಂದೇಳಿ ಈಗಾಗಲೇ ಹಲವಾರು ಪತ್ರಿಕೆಗಳಲ್ಲಿ ನಿಮ್ಮ ಡಿಜಿಟಲ್ ಮೀಡಿಯಾಗಳ ಮೂಲಕ ಕೇಳ್ತಾ ಬಂದಿದ್ದೀರಿ, ಓದ್ತಾ ಬಂದಿದ್ದೀರಿ. ಏನ್ TDS ಅಂತಂದ್ರೆ, ಯಾರಾದ್ರೂ ಕೂಡ ಬ್ಯಾಂಕುಗಳ ನಿಶ್ಚಿತ ಠೇವಣಿ ಫಿಕ್ಸೆಡ್ ಡೆಪಾಸಿಟ್ ಅನ್ನ ಮಾಡಿದ್ರೆ ಅವರಿಗೆ FD ಇಂದ ಅವರ ಫಿಕ್ಸೆಡ್ ಡೆಪಾಸಿಟ್ ನಿಂದ ಬರುವ ಬಡ್ಡಿಗೆ ಈ ಹಿಂದೆ 10% TDS ಅನ್ನ ವಿಧಿಸ್ತಾ ಇದ್ರು. ಆದ್ರೆ ಈ ಹೊಸ ಸಿಸ್ಟಮ್ ನಲ್ಲಿ ಯಾರು ಬ್ಯಾಂಕ್ ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡ್ತಾರೋ ಅವರಿಗೆ ಇಯರ್ಲಿ ಏನ್ ಬಡ್ಡಿ ಬರುತ್ತೋ 50,000ವರೆಗಿನ ಬಡ್ಡಿ ಆದಾಯಕ್ಕೆ ಇನ್ ಮುಂದೆ ನಾವು 10% TDS ಅನ್ನ ಕಟ್ಟುವಾಗಿಲ್ಲ ಅಥವಾ ಕಡಿತ ಆಗೋದಿಲ್ಲ ಅನ್ನೋದನ್ನ ಈ ಬಜೆಟ್ ಅಲ್ಲಿ ತಿಳಿಸ್ತಾರೆ. TDS ಕಡಿತಕ್ಕೆ ಹಾಲಿ ಇರುವ 40,000 ಮಿತಿಯನ್ನ 50,000ಕ್ಕೆ ಹೆಚ್ಚಳ ಮಾಡಿರ್ತಕ್ಕಂಥದ್ದೇ ಇದಕ್ಕೆ ಕಾರಣ. ಈ ಹಿಂದೆ 40,000ಕ್ಕಿಂತ ಹೆಚ್ಚಿಗೆ ಬಡ್ಡಿ ಆದಾಯವನ್ನ ಪಡೆದುಕೊಂಡ್ರೆ 10% TDS ಅನ್ನು ಕಟ್ಟಬೇಕಿತ್ತು. ಆದ್ರೆ ಘೋಷಣೆಯಾದಂತಹ ಹೊಸ ಯೋಜನೆಯಲ್ಲಿ ಹೊಸ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ 50,000ವರೆಗೆ ಈ ಏನು ಬಡ್ಡಿ ಆದಾಯ ಬಂದ್ರೆ ಅವರು 10% ಟ್ಯಾಕ್ಸ್ ಅನ್ನ ಕಟ್ಟುವಾಗಿಲ್ಲ. ಈ ನೀತಿ ಏಪ್ರಿಲ್ 1, 2025ರಿಂದಲೇ ಜಾರಿಯಾಗಿದೆ. ಮತ್ತೆ ಹಿರಿಯ ನಾಗರಿಕರು ಅಂತ ಹೇಳ್ತೀವಿ ನಾವು, ಅವರು FD ಇಂದ ಗಳಿಸುವ 50,000 ಬಡ್ಡಿಗೆ ಈವರೆಗೆ 10% ನಷ್ಟು TDS ಕಟ್ಟಬೇಕಿತ್ತು. ಆದ್ರೆ ಯಾರ್ಯಾರು ಹಿರಿಯ ನಾಗರಿಕರು ಪ್ಯಾನ್ ಕಾರ್ಡ್ ಅನ್ನು ಹೊಂದಿದ್ದಾರೋ ಅವರ TDS ಮಿತಿಯನ್ನ FD ಮಿತಿಯನ್ನ 1 ಲಕ್ಷ ರುಗಳಿಗೆ ಹೆಚ್ಚಿಸಲಾಗಿದೆ. ಈ ಕಾರಣದಿಂದ ಅವರು ಕೂಡ 10% TDS ಡಿಸ್ಕೌಂಟ್ ಇಂದ 10% TDS ಟ್ಯಾಕ್ಸ್ ಇಂದ ಬಚಾವಾಗಿದ್ದಾರೆ. ಏನ್ TDS ಅಂದ್ರೆ TDS ಅಂತಂದ್ರೆ ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಕರೀತಾರೆ. ಅಂದ್ರೆ ಮೂಲದಲ್ಲೇ ತೆರಿಗೆ ಮುರಿದುಕೊಳ್ಳುವುದು. ಬ್ಯಾಂಕ್ನಲ್ಲಿ ಯಾರಾದ್ರೂ ಠೇವಣಿ ಇಟ್ರೆ ಅವರು 1 ವರ್ಷದಲ್ಲಿ ಬರುವ ಬಡ್ಡಿ ಆದಾಯ ಇಂತಿಷ್ಟು ಅನ್ನುವುದನ್ನ ಮೀರಿದರೆ TDS ವಿಧಿಸಬೇಕು ಎನ್ನುವುದು ಭಾರತ ಸರ್ಕಾರದ ಆರ್ಥಿಕ ನಿಯಮವಾಗಿದೆ. ಇದರ ಜೊತೆಗೆ 2025-26ನೇ ಸಾಲಿನ ಈ ಕೇಂದ್ರ ಮುಂಗಡ ಪತ್ರದಲ್ಲಿ ಉಡಾನ್ ಯೋಜನೆಗೆ ಸಂಬಂಧಿಸಿದಂತೆ ಬಹುಮುಖ್ಯವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ದೇಶದ ವಾಯು ಯಾನ ಜಾಲವನ್ನ ಇನ್ನಷ್ಟು ವಿಸ್ತರಿಸಬೇಕು ಮತ್ತು ಹೆಚ್ಚೆಚ್ಚು ಜನರನ್ನ ವಿಮಾನಯಾನ ಸೇನೆ ಬಳಸಬೇಕು ಅನ್ನೋ ಉದ್ದೇಶದಿಂದ ಆಯ್ದ 120 ಸ್ಥಳಗಳಿಗೆ ಕೇಂದ್ರ ಸರ್ಕಾರ ಉಡಾನ್ ಯೋಜನೆಯನ್ನ ವಿಸ್ತರಿಸುವ ಗುರಿಯನ್ನ ಹಮ್ಮಿಕೊಂಡಿದೆ. ಈ ಹೊಸ ಬಡ್ಜೆಟ್ ನಲ್ಲಿ SC ಮತ್ತು ST ವರ್ಗಗಳ ಉದ್ಯಮಿಗಳಿಗೆ ಜೊತೆಗೆ ಮಹಿಳೆಯರಿಗೆ SC ಮತ್ತು ST ಮತ್ತು ಮಹಿಳಾ ಉದ್ಯಮಿಗಳಿಗೆ 2 ಕೋಟಿವರೆಗೂ ಸಾಲವನ್ನು ಕೊಡುವಂತಹ ಯೋಜನೆಯನ್ನು ಕೂಡ ಈ 2025-26ನೇ ಸಾಲಿನಲ್ಲಿ ಬಡ್ಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ. ವಿಮಾ ಕ್ಷೇತ್ರದಲ್ಲಿ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ವಿಮಾ ಕ್ಷೇತ್ರದಲ್ಲಿ ಇದುವರೆಗೆ ಅಂದ್ರೆ 2024-25ರವರೆಗೆ ವಿಮಾ ಕ್ಷೇತ್ರದಲ್ಲಿ FDI ನ ಹೂಡಿಕೆ ಪ್ರಮಾಣ 74% ಇತ್ತು. ಆದ್ರೆ ಇದರ ಮಿತಿಯನ್ನ ಸಡಿಲಗೊಳಿಸಿ ಈ ಬಜೆಟ್ ನಲ್ಲಿ 100%ಗೆ ಹೆಚ್ಚಿಸುವ ಯೋಜನೆಯನ್ನ ಈಗಾಗಲೇ ಘೋಷಣೆ ಮಾಡಿದೆ. ಇಷ್ಟು ವಿಚಾರಗಳಿಗೆ ಸಂಬಂಧಿಸಿದಂತೆ ನನ್ನ ಮೊದಲ ವಿಡಿಯೋದಲ್ಲಿ ಈ ಕೇಂದ್ರ ಮುಂಗಡ ಪತ್ರ
ಅದರ ಹಿನ್ನೆಲೆ ಏನು, ಆ ಬಜೆಟ್ ಅಂದರೇನು, ಅದಕ್ಕೆ ಸಂಬಂಧಿಸಿದಂತೆ ಬಜೆಟ್ನ ಪ್ರಕ್ರಿಯೆ ಆಗಿರುತ್ತೆ, ಆ ಬಜೆಟ್ಗೆ ಸಂಬಂಧಿಸಿದಂತೆ ವಿಶೇಷವಾದಂತಹ ಹೆಸರುಗಳು ಯಾವ್ಯಾವ ಇದಾವೆ, ಯಾರು ಅತಿ ಹೆಚ್ಚು ಬಜೆಟ್ ಅನ್ನ ಮಂಡನೆ ಮಾಡಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊದಲ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ನನ್ನ ಎರಡನೇ ವಿಡಿಯೋದಲ್ಲಿ ಈ 2024-25ನೇ ಸಾಲಿನ ಯೂನಿಯನ್ ಬಜೆಟ್ ನ ಅನಾಲಿಸಿಸ್ ನ ತುಂಬಾ ಸ್ಪಷ್ಟವಾಗಿ ನಿಮ್ಮ ಮುಂದೆ ಸ್ಟ್ಯಾಟಿಸ್ಟಿಕ್ಸ್ ಮೂಲಕ ವಿವರಣೆಯನ್ನು ನೀಡಿದ್ದೇನೆ. ಥ್ಯಾಂಕ್ ಯು.